ಇವತ್ತು ನಾನು ಒಬ್ನೇ ಬಂದಿಲ್ಲ, ನಮ್ ಜೊತೆ ಬಂದಿದ್ದಾರೆ ಚೋಂಗ್ಚಿಂಗ್ ಅಲ್ಲಿ ಇರೋ ಒಬ್ರು, ಕರ್ನಾಟಕದಿಂದ ಬಂದಿರೋ ಒಬ್ರು ನಮ್ಮ ಫ್ರೆಂಡ್. ಬನ್ನಿ ಅವ್ರಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನ್ ಬ್ರೋ ಸಮಾಚಾರ? ಇವ್ರ ಹೆಸರು ಭರತ್ ಅಂತ, ಚೈನಾ ಚೋಂಗ್ಚಿಂಗ್ ಅಲ್ಲಿ ಇವರು ಯೋಗ ಟೀಚರ್. ಎಲ್ಲ ಆರಾಮ ಬ್ರೋ? ಆರಾಮ್. ಯಾವಾಗ ಬನ್ನಿ ನೀವು ಚೋಂಗ್ಚಿಂಗ್ಗೆ? 2007 ಅಲ್ಲಿ. 2007 ಇಂದ ಇಟ್ಕೊಂಡು ಚೋಂಗ್ಚಿಂಗ್ ಅಲ್ಲಿ ಇದ್ದೀರಾ ನೀವು? 2007ರಿಂದ ಇಲ್ಲಿವರೆಗೂ ಇದ್ದೀನಿ. ಕೊರೋನಾದಲ್ಲಿ ಒಂದ್ 3 ವರ್ಷ ಇಂಡಿಯಾದಲ್ಲಿ ಲಾಕ್ ಆಗಿದೆ. ಕೊರೋನಾದಲ್ಲಿ ಇಂಡಿಯಾಗೆ ಹೋಗಿದ್ರಿ? ನಾನ್ ಬಂದಿದ್ದು ಚೋಂಗ್ಚಿಂಗಿಗೆ ಹಿಂದಿನ ವರ್ಷ, ಅಂದ್ರೆ 2024ಗೆ. ಒಂದ್ ವರ್ಷ ಆಯ್ತು ಚೋಂಗ್ಚಿಂಗ್ ಅಲ್ಲಿ. ಸೊ ನೀವು 2007 ಅಂದ್ರೆ ಎಷ್ಟು ವರ್ಷ ಆಯ್ತು ಅಲ್ಲಿಗೆ? 18 ವರ್ಷ. 18 ವರ್ಷದಿಂದ ಚೋಂಗ್ಚಿಂಗ್ ಅಲ್ಲಿ ಇದ್ದಾರೆ. ಚೈನೀಸ್ ಮಾತಾಡ್ತೀರಲ್ಲ? ಏನೋ ಅಪಜಪ ಅಂತ ಮಾತಾಡ್ತೀವಿ. ಹೇಳಿ ಚೈನೀಸ್ ಅಲ್ಲಿ ವರ್ಷ ಹಿಂದೂ. ಇವರಿಗೆ ವರ್ಷ ಹಿಂದೂಡನ್ ಅಂದ್ರೆ ನಾನು ಇಂಡಿಯನ್ ಅಂತ. ನೀರ್ ಕುಡಿಬೇಕು, ಬಾಯಿ ನೆಲ್ಲಿ ಇಟ್ಟವ್ರೆ, ನಲ್ಲಿ ನೀರಾದ್ರೂ ಕುಡಿಯೋದ? ಬ್ರೋ ನೀರಲ್ಲ ಬ್ರೋ, ಇದು ಬಂದ್ಬಿಟ್ಟು ಚೈನಾದ ಹೊಸದಾಗಿ ಇಟ್ಟಿರೋ ಬಿಯರ್ ಟಂಕಿ ಗುರು. ಇದು ನಾನು ಮರ್ತೇ ಬಿಟ್ಟಿದ್ದೆ. ಫುಲ್ ಬಿಯರ್ ಯಾವ್ದು ಬೇಕಾದ್ರೆ ಇಟ್ಕೊಂಡು ಕುಡಿಬಹುದು. ಅಯ್ಯೋ, ಇದು 100 ರೂಪಾಯಿ, ಇದು 200 ರೂಪಾಯಿ. ಇಲ್ಲಿ ಹಾಕಿದಾರಲ್ಲ, ರೇಟ್ ಎಲ್ಲ ಹಾಕಿದಾರೆ ನೋಡಿ. ಯಾವ್ದು ಬೇಕಾದ್ ಇಟ್ಕೊಂಡು ಕುಡಿಬಹುದು. ನೋಡಪ್ಪ, ನಮ್ಮ ಇಂಡಿಯಾದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಈ ರೀತಿ ಲೋಟ ಇಟ್ಬಿಟ್ಟು ನೀರ್ ಇಟ್ಕೊಂಡು ಕುಡಿರಿ ಅಂತ ಇಟ್ಟಿರ್ತಾರೆ. ಇಲ್ಲಿ ನೋಡಿದ್ರೆ ಲೋಟ ಇಟ್ಬಿಟ್ಟು ಬೇರೆ ಇಟ್ಕೊಂಡು ಕುಡಿರಿ ಅಂತ ಇಟ್ಟವ್ರೆ. ನಮ್ಮ ಚೀನಾ ಎಷ್ಟು ಮುಂದುವರೆದಿದೆ. ಎಷ್ಟು ದೊಡ್ಡ ಟೆಂಕಿ ಗುರು ಇದು. ಹೆಂಗೆ ಒಳ್ಳೆ ಒಂದು ಟ್ಯಾಂಕ್. ಆಕ್ಚುಲಿ ಇದು ಬಂದ್ಬಿಟ್ಟು ಚಿಂಗ್ದಾವ್ ಇದೆಯಲ್ಲ, ಚಿಂಗ್ದಾವ್ ಬ್ರ್ಯಾಂಡು. ಸೊ ಅವರ ಬ್ರ್ಯಾಂಡಿನ ಒಂದು ಇದು ಟಂಕಿ ಇದು. ಆಕ್ಚುಲಿ ನಾನು ಇಲ್ಲಿ ತೋರ್ಸಕ್ ಬಂದಿದ್ದು ಕಾಸ್ಟ್ ಪ್ಲೇನ ನಾನು ನಿಮಗೆ ತೋರ್ಸಕ್ ಬಂದಿರೋದು. ಈ ಕಾಸ್ಟ್ ಪ್ಲೇನ ನಾವು ಆಮೇಲೆ ನೋಡೋಣ. ಈ ಕಾಸ್ಟ್ ಪ್ಲೇ ನಾನು ನಿಮಗೆ ತೋರಿಸ್ತೀನಿ. ನೀವು ನೋಡಿಲ್ಲ ಅಲ್ಲ ಕಾಸ್ಟ್ ಪ್ಲೇ? ಇಲ್ಲಿ ಕಾಸ್ಟ್ ಪ್ಲೇ ಇದೆ, ನಾನು ಆಮೇಲೆ ತೋರಿಸ್ತೀನಿ. ಇಲ್ಲಿ ನಾನು ತೋರ್ಸಕ್ ಕರ್ಕೊಂಡ್ ಬಂದಿದ್ದು ನಿಮ್ಗೆ ಎರಡು. ಒಂದು ಇದು ಬಿಯರಿನ್ ತೋರಿಸ್ದೆ, ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಕಾಸ್ಟ್ ಪ್ಲೇ. ಎಲ್ಲಿ ನೋಡಿದ್ರು ಇಲ್ಲಿ ಚಿಕ್ಕ ಹುಡುಗರು, ಚಿಕ್ಕ ಮಕ್ಕಳು ಇಲ್ಲಿ ಕಾಸ್ಟ್ ಪ್ಲೇನ ಜಾಸ್ತಿ ಫಾಲೋ ಮಾಡ್ತಾ ಇದಾರೆ. ಕಾಸ್ಟ್ ಪ್ಲೇ ಬಟ್ಟೆ ಹಾಕೊಂಡು ನೋಡಿ. ಇಲ್ಲಿ ನೋಡಿ, ಇವರು ಅಷ್ಟೇ ಕಾಸ್ಟ್ ಪ್ಲೇ ಬಟ್ಟೆ ಹೆಂಗ್ ಹಾಕೊಂಡಿದ್ದಾರೆ ನೋಡಿ. ಅವ್ರ ಅಕ್ಕನ ಕಾಲ್ ಮಾಡಿದ್ದಾರೆ ಇವಾಗ. ಹಾಯ್, ಹಲೋ, ಓಯ್ ಪಾಪಾ ಬಾರೋ ಇಲ್ಲಿ. ಜ್ವರ ಬಂದ್ಬಿಟ್ಟಿದೆ ಅಂತೆ, ಹುಷಾರಿಲ್ವಂತೆ. ಎಷ್ಟು ಕ್ಯೂಟ್ ಆಗಿದೆ ನೋಡಿ ಅವನು. ಇವರು ಆಕ್ಚುಲಿ ನೀವು ಫ್ಯಾಮಿಲಿಯಲ್ಲಿ ಇಲ್ಲೇ ಇದ್ರಲ್ಲ ನೀವು? ಸೊ ಅವ್ರು ಇವಾಗ ವಾಪಸ್ ಹೋಗಿದ್ದಾರೆ ಬೆಂಗಳೂರು. ಎಲ್ಲಿ ಬ್ರೋ ನೀವು? ಮೈಸೂರು. ಇಲ್ಲೂ ಕಾಸ್ಟ್ ಪ್ಲೇ ಒಂದು ಫೋಟೋ ಶೂಟ್ ಎಲ್ಲ ತಗೋತಾ ಇದಾರೆ ಇವರು. ಸ್ಕೂಲ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಹುಡುಗಿ. ಅಯ್ಯೋ, ಅದೇ ಕಾಸ್ಟ್ ಪ್ಲೇ ಅಂದ್ರೆ ಏನು ಅಂದ್ರೆ ಬೇರೆ ಯಾವ್ದೋ ಒಂದು ಕ್ಯಾರೆಕ್ಟರ್ಸ್ ನ ಇವರೇ ಇದ್ ಮಾಡ್ಕೊಳ್ಳೋದು. ಅಂದ್ರೆ ನಾನು ಯಾವ್ದಾರ ಒಂದು ಆಕ್ಟರ್ ನ ತುಂಬಾ ಇಷ್ಟಪಡ್ತೀನಿ ಅಂದ್ರೆ, ಕ್ಯಾರೆಕ್ಟರ್ ನ ಇಷ್ಟಪಡ್ತೀನಿ ಅಂದ್ರೆ ಅವ್ರ ತರ ನಾನು ಬಟ್ಟೆ ಹಾಕೊಳ್ಳೋದು. ಸೊ ಅದನ್ನ ಕಾಸ್ಟ್ ಪ್ಲೇ ಅಂತ. ಗುರು ಬೆಕ್ ನೋಡಿ ಇಲ್ಲಿ. ಹೆಂಗು ಎಷ್ಟಪ್ಪ ಇದೆ ಇದು. ಅದಾಗದೆ ಬಂದು ನಡೀತಾ ಇದೆ. ನಮ್ಮ ಮನೇಲೂ ಇದೆ ಬೆಕ್ಕು. ಆ ಬೆಕ್ಕು ಓಡಾಡೋದಿಲ್ಲ ಈ ತರ. ನಮ್ಮ ಇಂಡಿಯಾದಲ್ಲಿ 1 ತಿಂಗಳು ಸಂಬಳ ಕೊತ್ತಿ ಸಾಕಕ್ಕೆ. ನೋಡಪ್ಪ, ಕೊತ್ತಿ ಸಾಕಕ್ಕೆ 7,000 to 10,000 ರೂಪಾಯಿ ಊಟ ತಿಂಡಿ. ನಮ್ಮ ಇಂಡಿಯಾದಲ್ಲಿ ಪಾಪ ಕಷ್ಟಪಟ್ಟು ಗೆದ್ರು 1,000 ರೂಪಾಯಿ ಸಂಬಳ ಬರ್ತಿಲ್ಲ. ಅವ್ರಿಗೆ ಆ ಬೆಕ್ಕನ ಸಾಕೋದಕ್ಕೆ ಬೇಕು ಒಂದು. ನಮ್ಮ ಮನೇಲಿ ಬೆಕ್ಕಿರೋದು ಅದಕ್ಕೂ ಬೇಕು ಬ್ರೋ. ಕಡಿಮೆ ಸ್ವಲ್ಪ. ಏನು ಒಂದು ಪ್ಯಾಕೆಟ್ ಅಲ್ಲಿ ಒಂದು ಕ್ಯಾಟ್ ಫುಡ್ ತಗೊಂಬಂದ್ ಕೊಟ್ಬಿಟ್ರೆ 1 ತಿಂಗಳು 2 ತಿಂಗಳು ಓಡಾಡೋದಿಲ್ಲ. ಹುಡುಗಿ ಯಾಕೆ ಹಿಂಗ್ ಕೂತೈತಿಲ್ಲಿ? ಮೈಸೂರಲ್ಲಿ ಪಿಪಿ ಮಾಡಕ್ ಬಂದಾರ, ರೇಪ್ ಮಾಡಿಬಿಟ್ಟಾರ. ತಿರ್ಗಾ ಹೊರಗಡೆ ದೇಶ ಹಾಗೆ ಹೀಗೆ ಅಂತಾರೆ ನೋಡಿ. ಇಲ್ಲಿ ಹೆಣ್ಮಕ್ಳು ಅದು ಎಷ್ಟು ಸೇಫ್ ಅಂದ್ರೆ, ಇಲ್ಲಿ ರಾತ್ರಿ 3-4 ಗಂಟೆ ಒಬ್ರೊಬ್ರೆ ಓಡಾಡ್ತಾರೆ ರೋಡಲ್ಲಿ.
ನಮ್ಮ ದೇಶದಲ್ಲಿ ಅಯ್ಯೋ ಯಾಕೆ ಹೇಳ್ತೀರ ಹೇಳೋದೇ ಬೇಜಾರು. ನೋಡಿ ಇವ್ರು ಹಾಕೊಂಡಿದಾರಲ್ಲ, ಸೊ ಇದನ್ನ ನಾವು ಕಾಸ್ಪ್ಲೇ ಅನ್ನೋದು. ಎಷ್ಟು ಜನ ಹಾಕೊಂಡಿದ್ದಾರೆ ನೋಡಿ, ಇದೇ ಇವ್ರ ಕಾಸ್ಪ್ಲೇ. ಸೊ ಇಲ್ಲಿ ಬಂದು ಇವರೆಲ್ಲ ಸಿಗ್ನೇಚರು ಸೈನ್ಸ್ ಎಲ್ಲ ಹಾಕೋಗಿದ್ದಾರೆ. ನೋಡಿ ಎಷ್ಟು ಜನ ಹಾಕೊಂಡಿದ್ದಾರೆ ಬಟ್ಟೆ ಇವರು. ಒಂದು ಬೇರೆ ಒಂದು ಫ್ರಾಕ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಇವಾಗ ಚೈನಾದಲ್ಲಿ ಯಾವ ತರ ಆಗಿದೆ ಅಂದ್ರೆ, ಕೋವಿಡ್ ಕಿನ್ನ ಮುಂಚೆ ಇರೋ ತರ ಎಕನಾಮಿ ಆ ತರ ಸಿಚುವೇಶನ್ ಇರ್ಲಿಲ್ಲ. ನಮ್ಮ ಇಂಡಿಯಾದಲ್ಲಿ ಯಾವ ತರ ಜಾಬ್ ಸಿಗ್ತಾ ಇಲ್ವೋ ಅದೇ ತರ ಚೈನಾದಲ್ಲೂ ಜಾಬ್ಸ್ ಸಿಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ದುಡ್ಡು ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಜನಕ್ಕೆ, ಎಸ್ಪೆಷಲಿ ಫಾರಿನರ್ಸ್ಗೆ. ನಮ್ಗಂತೂ ಕೊರೋನಾ ಬಂದಿದ್ದು ಅದ್ರ ಜೊತೆಗೆ ಸ್ಟೂಡೆಂಟ್ಸ್ ಏನಾದ್ರು ಚೈನಾದಲ್ಲಿ ಇದ್ರೆ ಅವರು ಸ್ಟೂಡೆಂಟ್ ವೀಸಾ ಮೇಲೆ ಕೆಲ್ಸಾನು ಮಾಡಂಗಿಲ್ಲ. ಇನ್ನೊಂದು ಪ್ರಾಬ್ಲಮ್ ಸ್ಟೂಡೆಂಟ್ಸ್ ಅವ್ರಿಗೆ, ಇಲ್ಲಿ ಕೆಲಸ ಮಾಡಂಗಿಲ್ಲ. ನೀವು ಕೆಲಸ ಮಾಡ್ಬೇಕು, ದುಡ್ಡು ದುಡಿಬೇಕಂದ್ರೆ ವರ್ಕ್ ವೀಸಾ ಇಲ್ದಂಗೆ ಮಾಡೋ ಸಾಧ್ಯನೇ ಇಲ್ಲ. ಮೊನ್ನೆ ನನ್ನ ಒಂದು ಆಫ್ರಿಕನ್ ಫ್ರೆಂಡು ನಮ್ಮ ಕಾಲೇಜಿಂದಾನೇ ಅವಳು ಗ್ರಾಜುಯೇಟ್ ಆಗಿದ್ದು. ಅವಳು ಬಂದ್ಬಿಟ್ಟು ಬೇರೆ ಯಾವ್ದೋ ಒಂದು ಹಾಂಗ್ಜೋ ಸಿಟಿಯಲ್ಲಿ ಇದ್ದಿದ್ದವಳು, ಆಫ್ರಿಕನ್ನು. ಸೊ ಅವಳಿಗೆ ಮಾಸ್ಟರ್ಸ್ ಮಾಡ್ತಿದ್ದಾಳೆ. ಅವಳು ಏನ್ ಮಾಡಿದ್ಲು, ಒಂದ್ ಕಡೆ ಓದ್ಕೊಂಡು ಮಾಸ್ಟರ್ಸ್ ಮಾಡ್ತಾ ಇನ್ನೊಂದ್ ಕಡೆ ಪಾರ್ಟ್ ಟೈಮು ಇಂಗ್ಲಿಷ್ ಟೀಚಿಂಗ್ ಜಾಬ್ ಮಾಡ್ತಾ ಇದ್ಲು. ಸೊ ಇಂಗ್ಲಿಷ್ ಟೀಚಿಂಗ್ ಜಾಬ್ 1 ತಿಂಗಳು 2 ತಿಂಗಳು ಕರೆಕ್ಟ್ ಆಗಿ ಮಾಡಿದ್ಲು. ಒಳ್ಳೆ ಸಂಬಳ ಎಲ್ಲ. ಇಲ್ಲಿ ಇಂಗ್ಲಿಷ್ ಟೀಚರ್ ಜಾಬ್ಸಿಗೆ ಒಳ್ಳೆ ಸಂಬಳ, ನಿಮ್ಗೂ ಗೊತ್ತು. ಸೊ ಅವರೇ ಕೊಲೀಗ್ಸ್ ಬಂದ್ಬಿಟ್ಟು ವಿಡಿಯೋನ ರೆಕಾರ್ಡ್ ಮಾಡ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟವ್ರೆ. ಏನಂತ ಕಂಪ್ಲೇಂಟ್ ಕೊಟ್ಟಿರೋದು, ಸ್ಟೂಡೆಂಟ್ ಇವಳು ಹೆಂಗ್ ಬಂದ್ ಕೆಲಸ ಮಾಡ್ತಿದ್ದಾಳೆ ಅಂತ. ಅವಳು ಪಾಪ ಅರ್ಜೆಂಟಿಗೆ ನನಗೆ ಕಾಲ್ ಮಾಡ್ಬಿಟ್ಟು, ನನಗೆ ಮೆಸೇಜ್ ಮಾಡ್ಬಿಟ್ಟು, ಇದು ಫೈನ್ ಹಾಕಿದ್ದಾರೆ, 2,000 ಯುವಾನ್ ಫೈನ್ ಹಾಕಿದ್ರಂತೆ. 2,000 ಯುವಾನ್ ಫೈನ್ ಹಾಕಿದ್ರೆ ದುಡ್ಡಿದ್ರೆ ಕಳ್ಸಿ ಅಂತ ಹಾಕಿದ್ರು. 2,000 ಯುವಾನ್ ಅಂದ್ರೆ 25,000 ರೂಪಾಯಿ ಫೈನ್ ಹಾಕಿದ್ದು. ಸೊ ವರ್ಕ್ ವಿಸಾ ರಿಸ್ಟ್ರಿಕ್ಷನ್ ಅಂದ್ರೆ ಚೈನಾದಲ್ಲಿ ಸಖತ್ ಇದೆ. ನಾವಿವಾಗ ಕಾಸ್ಪ್ಲೇ ಅದು ಇದು ಬಿಯರ್ ಟಂಕಿ ಅದೆಲ್ಲ ನೋಡ್ಕೊಂಡು ಬರ್ತಾ ಇದ್ವಿ. ಸೊ ಹೊಟ್ಟೆ ಹಸಿತಾ ಇತ್ತು ಅಂತ ಇಲ್ಲಿ ಬಂದ್ಬಿಟ್ಟು ಚೈನಾದ ಚೊಂಗ್ಚಿಂಗಿನ ಒಂದು ಸ್ಪೆಷಲ್ ಫುಡ್, ಅದು ಬಿಂಗ್ ಫನ್ ಅಂತೀವಿ. ಸೊ ಅದನ್ನ ತಿಂತಾ ಇದೀವಿ ಇಲ್ಲಿ. ಅಲ್ಲಿ ಇದೆಯಲ್ಲ ಇದೇ ಬಿಂಗ್ ಫನ್ ಅಂತೀವಿ. ನೀವ್ ಹೆಂಗ್ ಕಲ್ತಿದ್ದು ಚೈನೀಸು? ಏನು ಅಂದ್ರೆ ಓದಿಲ್ಲ ನೀವು ಚೈನೀಸ್? ನಮಗ್ ಓದ್ತಿದ್ದಾಗ ಚೈನೀಸ್ ಲ್ಯಾಂಗ್ವೇಜ್ ಕ್ಲಾಸಸ್ ಇತ್ತು, ಇವರು ಹಂಗೆ ಕಲ್ತಿದ್ದಾರೆ. ಅದು ಗ್ರೇಟ್ ಆಕ್ಚುಲಿ. ಯೋಗ ಮಾಡಿಸ್ತಾರಲ್ಲ, ಅದೇ ಸ್ಟೂಡೆಂಟ್ ಜೊತೆ ಮಾತಾಡ್ತೀನಿ. ಎಷ್ಟು ದಿನ ಆಯ್ತು ಕಲ್ತಿ? 2 months ಸ್ವಲ್ಪ ಹಾಗೆ ಹೀಗೆ ಕಲ್ತು ಆಮೇಲೆ ಡೈಲಿ ಮಾತಾಡ್ತಾ. ನಿಮಗೊಂದು ವರ್ಡ್ ಹೇಳ್ಕೊಡ್ತೀನಿ. ನಾನು ಚೈನಾಗ್ ಬಂದ್ಮೇಲೆ ಮೊದಲನೇ ವರ್ಡ್ ಕಲ್ತಿದ್ ಏನ್ ಹೇಳಿ? ಗೆಸ್ ಮಾಡಿ, ಯಾವ್ದಿರ್ಬೋದು? ಅಲ್ಲ, ಅದು ಅಲ್ಲ. ದೋಸಾಚಿಯನ್. ದೋಸಾಚಿಯನ್ ಅಂದ್ರೆ ಎಷ್ಟು, ಹೌ ಮಚ್ ಅಂತ, ಎಷ್ಟು ರೂಪಾಯಿ ಅಂತ. ಸೊ ಪ್ರತಿ ಒಂದ್ಸರಿ ಸೂಪರ್ ಮಾರ್ಕೆಟಿಗೆ ಹೋದ್ಮೇಲೆ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೊಂಡು ನಾನು ದೋಸಾಚಿಯನ್ ಅಂತ ಕೇಳ್ತಾ ಇದ್ದೆ. ಕೆಟ್ಟ ಮಾತದು. ಪಿಕಪ್ ಮಾಡಕ್ ಬಂದಿದ್ರು, ಕರ್ಕೊಂಡು ನಾನು ಹೋಗ್ಬೇಕು, ಟಿಪಿ ಓದ್ಬೇಕು, ವಾಶ್ರೂಮ್ ಹೋಗ್ಬೇಕು, ವೆರಿ ಟಾಯ್ಲೆಟ್ ಅಂತ ಕೇಳ್ತಾ ಇದ್ವಿ. ಆ ಪಾರ್ಟಿಗೆ ಅರ್ಥನೇ ಆಗ್ತಾ ಇಲ್ಲ. ಏನ್ ಮಾಡಿದ್ವಿ ಅವಾಗ? ಅವ್ರು ಕೇಳ್ತವ್ರೆ, ನಾನು ವಯಸ್ಸಿನ ಜೇಮ ಅನ್ಕೊಂಡು ನಂಗೆ ಅದು ಹೊರ್ತಾ ಇತ್ತು. ನಾನು ಟಾಯ್ಲೆಟ್ ಅವ್ರ ಟಾಯ್ಲೆಟ್ ಅನ್ನೋದು ಬರ್ತಲ್ಲ, 2000 ಟಾಯ್ಲೆಟ್ ಅನ್ನೋದು ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ WC ಅನ್ನೋದು ಏನಾದ್ರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. WC ಅಂದ್ರೆ ಏನು ಈಗಲೂ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಹಿಂಗಂತೀವಿ. ಇವರು ನೀವು WC ನಂಗೆ ಅರ್ಥನೇ ಆಗ್ತಿಲ್ಲ. ಅಪ್ಪ ನಾನು ಟಾಯ್ಲೆಟ್ ಅಂತ ಹೇಳ್ತಿದ್ದೀನಿ. ಆಮೇಲೆ ಅವ್ನಿಗೇನೋ ಗೊತ್ತಾಯ್ತೇನೋ, ಆಮೇಲೆ ಕರ್ಕೊಂಡು ಹೋದ. ಆಮೇಲೆ ಗೊತ್ತಾಗಿದ್ದು ನನ್ಗೆ ಏನಕ್ಕೆ WC ಅಂತೆಲ್ಲ ಇದು ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ನಾವು ಹಿಂಗಂತೀವಿ, ಇವರು ಐ ಥಿಂಕ್ WC ಹೆಂಗಂತಾರೆ, ಹೆಂಗೋ ತೋರಿಸ್ತಾರೆ. ಹಿಂಗೆ W ನ ಹಿಂಗೆ ತೋರಿಸ್ತಾರೆ. ಏನಕ್ಕೆ WC ಅಂತಂದ್ರೆ ಇವರು WC ಅಂದ್ರೆ ವಾಶ್ ರೂಮ್ ಅಂತ ಏನೋ. ಆಕ್ಚುಲಿ RC ಅಂತೀವಿ, ರೆಸ್ಟ್ ರೂಮ್ ಅಂತ.
ಎಷ್ಟು ಮಂದಿ ಇಂಡಿಯಾದ ಅದಕ್ಕೆ ಆ, ಇಲ್ಲಿ WC ಅಂತಲ್ಲ ಏನಕ್ಕೆ ಏನಪ್ಪ ವಾಶ್ರೂಮ್ WC. ಹಾಕಿರ್ತಾರೆ WC ಅಂತಾನೆ ಹಾಕಿರ್ತಾರೆ. ಈ WC ಫುಲ್ ಫಾರ್ಮು ಅದೇನೋ ಇದೆ. ಸೊ ನಾನು ಇವಾಗ ತಾನೇ ಗೂಗಲ್ ಮಾಡಿ ನೋಡಿದೆ. ಆಕ್ಚುಲಿ WC ಅಂದ್ರೆ ವಾಟರ್ ಕ್ಲೋಸೆಟ್ ಅಂತ, ಅಂದ್ರೆ ಬಾತ್ರೂಮ್ ಅಂತ. ಅದಕ್ಕೆ ಇವರು ಶಾರ್ಟ್ ಫಾರ್ಮ್ ಅಲ್ಲಿ ಇವರು ಹೇಳ್ತಾರೆ. ನಮ್ ಇಂಡಿಯಾದಲ್ಲೂ ಹೇಳ್ತಾರೆ ಅನ್ಸುತ್ತಲ್ಲ WC ಅಂತ. ಇಲ್ಲ ಅಲ್ಲ, ಅಲ್ಲಿ ಹೇಳೋದಾಗಿದ್ರೆ ಇಲ್ಲಿ ನನ್ಗೆ ಗೊತ್ತಾಗ್ತಿರಲಿಲ್ಲ, ಅಲ್ಲಿ ಹೇಳಿ ಈಗಲೂ ಗೊತ್ತಿಲ್ಲ. ಬಂತು ನೋಡಿ, ನಮ್ಮ ಫುಡ್ ರೆಡಿ ಆಗಿದೆ ಇವಾಗ. ಇದೇ ಇಲ್ಲಿನ ಚೈನಾದ ಬಿಂಗ್ ಫನ್ ಅನ್ನೋದು. ಇದು ಲ್ಯಾಂಗ್ ಮೇನ್ ಅಂತೀವಿ ಚೈನೀಸ್ ಅಲ್ಲಿ. ಕೋಲ್ಡ್ ನೂಡಲ್ಸ್. ಕೋಲ್ಡ್ ನೂಡಲ್ಸ್, ಇದು ಕೋಲ್ಡ್ ನೂಡಲ್ಸ್. ಬನ್ನಿ ಏನಾನ ನೋಡಿ. ಇದೇ ಬಿಂಗ್ ಫನ್ ಅಂತ. ಏನೇನೋ ಹಾಕಿ ರೈಸ್ ಎಲ್ಲ ಹಾಕ್ಬಿಟ್ಟು ಕೊಟ್ಟಿರ್ತಾರೆ. ನಮ್ಮ ಇಲ್ಲಿ ಏನು ಫ್ರೂಟ್ ಸಲಾಡ್ ಯಾವ ತರ ಇರುತ್ತೆ ಆ ತರ ಇರೋದು. ಟೇಸ್ಟ್ ಮಾಡೋಣ ಹೆಂಗಿದೆ. ಔಟ್ರು ಅಂದ್ರೆ ಡಿಲಿಷಿಯಸ್ ಅಂತ. ಪರವಾಗಿಲ್ಲ, ಸೂಪರ್ ಆಗಿದೆ. ಕೋಲ್ಡ್ ಹಾಲು ಸೂಪರ್. ಇಷ್ಟೇ ಸ್ಕ್ಯಾಮ್ ಆಗ್ಬಿಡ್ತು ನನ್ನ ಜೊತೆ. ಇದು ನಾನು ತಗೊಂಡಿರೋದು ಇದ್ರ ಒಳಗೆ ಐಸ್ ಕ್ಯೂಬ್ ಹಾಕಿ ಕೊಟ್ಬಿಟ್ಟವ್ರೆ, ತಿನ್ನಕ್ಕೆ ಆಗ್ತಿಲ್ಲ. ಇದೊಂದು ಪ್ರಾಬ್ಲಮ್ ಚೈನಾದಲ್ಲಿ. ಎಲ್ಲೋದ್ರು ಚೈನೀಸ್ ಅಲ್ಲೇ ಇರುತ್ತೆ, ಏನ್ ಆರ್ಡರ್ ಮಾಡೋದೇ ಗೊತ್ತಾಗಲ್ಲ. ಒಂದೊಂದು ಹೆಸರು ನೋಡಿ, ನಾನೊಂದು ಹೆಸರು ಹೇಳ್ತೀನಿ, ಅದ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ಚೈನಾಗ್ ಬಂದ್ಬಿಡಿ. ಯಾವ್ದು ಲ್ಯೋಲಿ ಗಾನ್ಲು ಸೀಮಿ ದೀವ್. ಅದು ಇಂಗ್ಲಿಷ್ ಅಲ್ಲಿ ಬರ್ದಿರೋದವ್ರು ನೋಡಿ. ಅದ್ ನೀವು ತಗೊಂಡಿರೋದು ಇದು ಲ್ಯೂಲಿ ಕಾನ್ಲು ಸೀಮಿ ದೀವ್. ಏನಪ್ಪ ಹಂಗಂದ್ರೆ ಅರ್ಥನೇ ಇಲ್ಲ. ಅದು ನೀವು ಅವಾಗ್ಲೇ ಹೇಳಿದ್ರಿ, ಅದು ಇವ್ರ ಭಾಷೆ, ಅದು ಎಷ್ಟು ಪ್ರೀತಿ ಇವ್ರಿಗೆ ಅಂತ. ಅವ್ರ ಭಾಷೆ ಪ್ರೀತಿ ಇರೋದಕ್ಕೋಸ್ಕರ ನಾವ್ ಅನ್ಭವಿಸ್ಬೇಕಿಲ್ಲಿ. ವಾ, ಇಲ್ಲಿ ನೋಡಿ, ಇದು ಬೈಕ್ ಎಷ್ಟು ಚೆನ್ನಾಗಿದೆ. ಸ್ಕೂಟರ್ ಚಿಕ್ಕದು ಸಖತ್ತಾಗಿದೆ ಗುರು. ಒಂದೇ ಒಂದು ವೀಲಿಂದು ಎಲ್ಲ ಮಾಡ್ತಿದ್ದಾರೆ ಇಲ್ಲಿ. ಎಷ್ಟು 120 ಜನ ನೋಡ್ತಾವ್ರ. ಲೈವ್ ಸ್ಟ್ರೀಮ್ ಮಾಡ್ತಾವ ನೋಡಿ ಇಲ್ಲಿ, ಟಿಕ್ಟಾಕ್ ಲೈವ್ ಸ್ಟ್ರೀಮಿಂಗ್. ಏನೇನೋ ಡಿವೈಸ್ಗಳ್ನೋ ಹಿಡ್ಕೊಂಡು ಮಾಡ್ತಾರಪ್ಪ ಅವರು. ಅವ್ರು ಮಾತಾಡ್ತಾ ಅವ್ರೆ. ಚೊಂಗ್ಚಿಂಗ್ ಆಕ್ಚುಲಿ ಆ ಟೈಮಲ್ಲಿ ಕೋವಿಡ್ಕಿನ್ನ ಮುಂಚೆ 2020ರಲ್ಲಿ 19-20 ಅಲ್ಲಿ ಇದು ಲೈವ್ ಸ್ಟ್ರೀಮಿಂಗ್ ಸಿಟಿ ಆಗಿತ್ತು. ಇದೆಲ್ಲ ಬರೀ ಅಂದ್ರೆ ಸೋಷಿಯಲ್ ಮೀಡಿಯಾ ಹಬ್ ಆಗಿತ್ತು ಆ ಟೈಮಲ್ಲಿ. ಫುಲ್ ವೈರಲ್ ಹೋಗ್ತಾ ಇತ್ತಲ್ಲ ಆ ಟೈಮಲ್ಲಿ. ಸೊ ಎಲ್ಲಾರು ಬಂದು ಇಲ್ಲಿ ಒಂದು ಹೊಂಗ್ಯಾದೋ ಪ್ಲೇಸಸ್ ಇದೆಯಲ್ಲ, ಅಲ್ಲೆಲ್ಲ ಲೈನ್ ಆಗಿ ಎಲ್ಲ ನಿಂತ್ಕೊಬಿಡ್ತಾ ಇದ್ರು ಲೈವ್ ಸ್ಟ್ರೀಮ್ ಮಾಡೋದಕ್ಕೆ. ಸರಿ ಬ್ರೋ, ಮತ್ತೆ ಸಿಗೋಣ. ಬಾಯ್. ಸೊ ಅವರು ಇರೋದು ನಾನು ಉಳ್ಕೊಂಡಿರೋ ಜಾಗಕ್ಕಿಂತ ಸ್ವಲ್ಪ ದೂರ. ಸೊ ಅವರು ಮೆಟ್ರೋ ಲೈನ್ ತಗೊಂಡು ಹೋಗ್ತಾ ಇದಾರೆ. ಸೊ ಮೆಟ್ರೋ ತಗೊಂಡು ಅವ್ರು ವಾಪಸ್ ಹಂಗೆ ಹೋಗ್ತಿರೋದು. ಸೊ ಸ್ನೇಹಿತರೆ, ಒಂದು ಕರ್ನಾಟಕ ನಮ್ಮ ಫ್ರೆಂಡ್ ಜೊತೆ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೆ ಇವತ್ತು. ಸೊ ಚಿಕ್ಕದಾಗೆ ಸ್ವೀಟಾಗೆ ಒಂದು ಪ್ಲೇಸಿಗೆ ಬಂದ್ಬಿಟ್ಟು ಒಂದು ಚಿಕ್ಕ ವಿಡಿಯೋ ಮಾಡಿದೆ. ನಿಮ್ಗೆ ಈ ತರ ವಿಡಿಯೋ ಇಷ್ಟ ಆದ್ರೆ ನಾನು ಮುಂದೆ ಬರೋ ವಿಡಿಯೋಸಲ್ಲೂ ಜಾಸ್ತಿ ಕನ್ನಡಿಗರು ಯಾರ್ಯಾರು ಇದ್ದಾರೆ ಚೈನಾದಲ್ಲಿ ಅವ್ರ ಜೊತೆ ಸೇರ್ಕೊಂಡು ವಿಡಿಯೋ ಮಾಡ್ತೀನಿ ಬೇಕಾ ನಿಮ್ಗೆ ಇಷ್ಟ ಆದ್ರೆ. ಸೊ ಅದನ್ನ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಜೈ ಹಿಂದ್ ಫ್ರಮ್ ಚೈನಾ, ಚೊಂಗ್ಚಿಂಗ್. ಬಾಯ್.